ಚೀನಾದಲ್ಲಿ ಇರುವಂತಹ ಕನ್ನಡಿಗರು ಒಬ್ರು ಶಶಿ ಶಿರಾಗುಪ್ಪ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಬನ್ನಿ ಮಾತನಾಡ್ತಾ ಹೋಗೋಣ. ನಮಸ್ತೆ ಸರ್. ನಮಸ್ತೆ ಸರ್. ಹಲೋ, ನಮಸ್ಕಾರ ಮೇಡಮ್. ಚೆನ್ನಾಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಸೂಪರ್ ಸರ್. ಓಕೆ, HMP ವೈರಸ್ ಒಂದ್ ರೀತಿ ಭಾರತದಲ್ಲಿ ಸಾಕಷ್ಟು ಆತಂಕವನ್ನ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಚೈನಾದಲ್ಲಿ ಈ ವೈರಸ್ ಯಾವ ರೀತಿ ಇದೆ, ಹೇಗೆ ಕಾಡ್ತಾ ಇದೆ, ಈ ಕುರಿತು ಏನ್ ಹೇಳ್ತೀರಾ? ಇಲ್ಲಿ ನೋಡಿ ಮೇಡಮ್, ಆತರ ನಮ್ಗೆ ಫೀಲಿಂಗ್ ಇಲ್ಲ, ಆತರ ಅಟ್ಮಾಸ್ಫಿಯರೇ ಇಲ್ಲ ಇಲ್ಲಿ ಯಾರು ಜನ ಮಾಸ್ಕ್ ಪರ್ಚೇಸ್ ಮಾಡೋದು ಅಥವಾ ಸ್ಯಾನಿಟೈಸರ್ ಪರ್ಚೇಸ್ ಮಾಡೋದು ಆತರ ಏನೋ ಇಲ್ಲಿ ಫೀಲಿಂಗ್ಸೇ ಇಲ್ಲ. ಏನಕ್ಕಂದ್ರೆ ಇಲ್ಲಿ ನೆಕ್ಸ್ಟ್ ಅಂದ್ರೆ ಜನವರಿ 25 ಚೈನೀಸ್ ನ್ಯೂ ಇಯರ್ ಹಬ್ಬ ಬರ್ತಾ ಇದೆ. ಆ ಹಬ್ಬಕ್ಕೋಸ್ಕರ ಜನ ಎಲ್ಲ ಈಗ ಒಂದು 2 months ಬ್ಯಾಕ್ ನಮ್ಮ ಇಂಡಿಯಾದಲ್ಲಿ ನವೆಂಬರ್ ಮಂತ್ ಅಲ್ಲಿ ಈ ದೀಪಾವಳಿ ಹಬ್ಬದ ಸಂಭ್ರಮ ಹೇಗಿತ್ತು, ಎಲ್ಲ ಜನ ಪಟಾಕಿ ತಗೊಳ್ಳೋದು, ಹೊಸ ಬಟ್ಟೆ ತಗೊಳ್ಳೋದು, ಅದೆಲ್ಲ ಇರ್ತಾರೆ. ಸೇಮ್ ಅದೇ ಸಿಚುವೇಶನ್ ಇಲ್ಲಿ ಚೈನಾದಲ್ಲಿ ಇದೆ. ಸೊ ಹಾಗಾಗ್ಬಿಟ್ಟು ಅದು HMV ಅದು ಏನು ವೈರಸ್ ಬಗ್ಗೆ ಯಾರು ಗೊತ್ತೂ ಇಲ್ಲ, ಅವ್ರ ಬಗ್ಗೆ ಅದ್ರ ಮಾತಾಡ್ತಾನೂ ಇಲ್ಲ, ಆ ಥರ ಫೀಲಿಂಗೇ ಇಲ್ಲ ಇಲ್ಲಿ. ಓಕೆ, HMP ವೈರಸ್ ಬಗ್ಗೆ ಅಲ್ಲಿ ಯಾವುದೇ ರೀತಿಯ ಆತಂಕ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆದರೂ ಕೂಡ ಕೆಲವೊಂದಿಷ್ಟು ಕೇಸ್ಗಳು ಪತ್ತೆಯಾಗಿದೆ. ಭಾರತದಲ್ಲಿಯೂ ಕೂಡ 8 ಕೇಸ್ಗಳು ಪತ್ತೆಯಾಗಿದೆ. ಚೀನಾದಲ್ಲಿ ಎಷ್ಟು ಕೇಸ್ಗಳು ಪತ್ತೆಯಾಗಿದೆ, ಆ ಕುರಿತು ಏನಿದೆ ಡೀಟೇಲ್ಸ್? ಎಷ್ಟು ಪತ್ತೆಯಾಗಿದೆ, ಎಷ್ಟೊಂದು ಡೀಟೇಲ್ಸ್ ನಂಬರ್ಸ್ ಗೊತ್ತಿಲ್ಲ. ಬಟ್ ಇದು ನಾರ್ಮಲ್, ಇದು ಕೋಲ್ಡ್ ಸೀಸನ್ ಆದ ತಕ್ಷಣ ನಾರ್ಮಲ್ ಆಗಿ ಎಲ್ರಿಗೂ ಇದು ನೆಗಡಿ ಕೆಮ್ಮು ಬಂದು ಹೋಗೋದು ಸಹಜ. ಲಾಸ್ಟ್ ವೀಕ್ ಒಂದು 2 weeks ಬ್ಯಾಕ್ ನನಗೂ ಕೂಡ ಬಂದು ಹೋಯ್ತು ಸಿಂಪಲ್ ನೆಗಡಿ. ನಾನು ಏನು ಒಂದು ಮೆಡಿಸಿನ್ ತಗೊಂಡಿಲ್ಲ, ಯಾವ ಡಾಕ್ಟರ್ ಹತ್ರ ಹೋಗಿಲ್ಲ, ಸುಮ್ಮನೆ ಮನೆಯಲ್ಲಿ ನಮ್ದು ಇಂಡಿಯನ್ ಕಷಾಯ ಇರುತ್ತಲ್ಲ ಅದನ್ನೇ ಕುಡ್ಕೊಂಡು, ಆಮೇಲೆ ಚೈನೀಸ್ ಒಂದು ಹರ್ಬಲ್ ಇದು ಬರುತ್ತೆ, ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆರೆಂಜ್ ಇರುತ್ತಲ್ಲ, ಆ ಆರೆಂಜ್ ಸಿಪ್ಪೆನ ಸುಲಿದ್ಬಿಟ್ಟು ಅದನ್ನ ಡ್ರೈ ಮಾಡಿ ಅದನ್ನ ಬಾಯ್ಲ್ ಮಾಡ್ಕೊಂಡು ಬಿಸಿನೀರ್ ತರ ನಾವು ತಗೊಂಡ್ರೆ ದಟ್ ಇಸ್ ಆಲ್ಸೋ ಗೆಟ್ ಅ ವೆರಿ ಗುಡ್ ರಿಲೀಫ್. ಇದು ಕಾಮನ್ ಕೋಲ್ಡ್ ಅಂಡ್ ನೆಗಡಿಗೆ. ಸೊ ಆ ತರ ಇದೆ. ಬಟ್ ಸ್ಪೆಸಿಫಿಕ್ ಆಗಿ HMP ವೈರಸ್ ಆಯ್ತು. ಈಗ ನೋಡಿ, ನಾನು ಆಫೀಸಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಮಾಸ್ಕ್ ಇಲ್ಲ, ಏನಿಲ್ಲ ನಮ್ಮ ಆಫೀಸಲ್ಲಿ. ಆತರ ಯಾವ್ದು ಎನ್ವೈರನ್ಮೆಂಟೇ ಇಲ್ಲ. ಅದು ಏನಕ್ಕೆ ಅದು ಇಂಡಿಯಾದಲ್ಲಿ ಈ ಮೀಡಿಯಾ ಈ ತರ ಸ್ಪ್ರೆಡ್ ಆಗ್ತಿದೆ ಅನ್ನೋದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಓಕೆ, ಚೀನಾದ ಯಾವ ಭಾಗದಲ್ಲಿ ನೀವು ಇರುವಂತದ್ದು? ಸರ್ಕಾರ ಏನಾದ್ರೂ ಗೈಡ್ಲೈನ್ಸ್ ಅನ್ನ ಪ್ರಕಟ ಮಾಡಿದ್ಯಾ? ಇಲ್ಲಿ ಏನು ಇಲ್ಲ ರೀ, ಆ ಥರದ್ದು ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಥವಾ ಅದು ನ್ಯೂಕ್ಲಿಕ್ ಆಸಿಡ್ ಟೆಸ್ಟ್ ಮಾಡಿಸ್ಕೊಂಡು QR ಕೋಡ್ ತೋರಿಸ್ಬೇಕು, ಅದು ಆ ಥರದ್ದು ಏನೂ ನಮಗೆ ನ್ಯೂಸ್ ಬಂದಿಲ್ಲ. ನೀವು ನಮ್ಮ ಕಂಪ್ನಿ HR ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಏನೋ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅನೌನ್ಸ್ ಮಾಡಿಲ್ಲ. ಆ ಥರ ಏನೂ ಇಲ್ಲೇ ಇಲ್ಲ ಇಲ್ಲಿ. ಆ ಥರ ಸಿಚುವೇಶನೇ ಇಲ್ಲ ಇಲ್ಲಿ. ಸಿಚುವೇಶನ್ ಆ ಥರ ಅಟ್ಮಾಸ್ಫಿಯರೇ ಇಲ್ಲ ಅಂತ ಹೇಳ್ಬೋದು ನಾನು. ಓಕೆ, ಇನ್ನು ಕೋವಿಡ್ ಬಂದಂತಹ ಸಂದರ್ಭದಲ್ಲಿಯೂ ಕೂಡ ಇದೇ ರೀತಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿ ಪ್ರಾರಂಭದಲ್ಲಿ ಹೇಳಿದ್ರು. ಅದಾದ್ರ ಮೇಲೆ ಅದರ ಪರಿಣಾಮ ಸಾಕಷ್ಟು ಹೆಚ್ಚಾಗ್ತಾ ಹೋಯಿತು. ಇನ್ನು HMP ವೈರಸ್ನಲ್ಲೂ ಈ ರೀತಿ ಏನಾದರೂ ಆಗಬಹುದಾ? ಹೇಗೆ, ಈ ರೀತಿ ಸಾಧ್ಯತೆಗಳಿದೆಯಾ? ನಾನೇನು ಕೇಳಿದೆ ಅಂದ್ರೆ, ಇದು HMP ವೈರಸ್ ಇದೇನು ಹೊಸದಲ್ಲ. ಇದು ಒಂದು 1960 ಆಲ್ರೆಡಿ ಫೈಂಡ್ ಔಟ್ ಆಗಿದೆ. ಇಯರ್ 2001 ಎಲ್ಲೋ ನ್ಯೂಜಿಲೆಂಡ್ ಅಲ್ಲಿ ಆಲ್ರೆಡಿ ಬಂದು ಹೋಗಿದೆ ಇದು. ಸೊ ಇದೇನು ಹೊಸ ವೈರಸ್ ಅಲ್ಲ. ಹಾಗಾಗ್ಬಿಟ್ಟು ನಾವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಕಾಗಿಲ್ಲ. ಓಕೆ, ಇನ್ನು ನಿಮ್ಮ ಹತ್ತಿರದವರಿಗೆ ಯಾರಾದರೂ ಈ ಒಂದು HMP ವೈರಸ್ ಕಾಡಿದ್ಯಾ ಅಥವಾ ಒಂದು ಸಿಂಪ್ಟಮ್ಸ್ಗಳ ಬಗ್ಗೆ ಹೇಳೋದಾದ್ರೆ? ಅಂದ್ರೆ ಈಗ ನೋಡಿ ಮೇಡಮ್, ಈಗ ನಿಮ್ಮ ಆಫೀಸಲ್ಲಿ ಅಕ್ಕಪಕ್ಕದವ್ರಿಗೆ ಯಾರ ಕೊಲೀಗ್ಸ್ಗೆ ನೆಗಡಿ ಕೆಮ್ಮು ಇರುತ್ತೆ, ನೀವು ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಾ? ಇಲ್ಲಿ ನಾವು ಅದೇ ತರನೇ ಇದೆ ಇಲ್ಲಿ ಕೂಡ. ಈಗ ನಮ್ಮ ಆಫೀಸಲ್ಲಿ ಕೆಲವರಿಗೆ ನೆಗಡಿ ಬಂದಿರುತ್ತೆ, ಕೆಲವರಿಗೆ ಕೆಮ್ಮು ಬಂದಿರುತ್ತೆ. ಅವ್ರು ಸೀನ್ತಾ ಇರ್ತಾರೆ, ಕೆಮ್ತಾ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ದು ಆಫೀಸರ್ ನೀವೇ ತಗೊಳ್ಳಿ, ಅಲ್ಲಿ ನಿಮ್ದು ಜಿ ನ್ಯೂಸ್ ಅಲ್ಲಿ ನಿಮ್ದು ಕೊಲೀಗ್ಸ್ಗೆ ಯಾರೋ ಒಂದು ಇದ್ದೇ ಇರುತ್ತೆ ನೆಗಡಿ ಕೆಮ್ಮು. ಎಲ್ಲರೂ 100% ಪರ್ಫೆಕ್ಟ್ ಇರಲ್ಲ, ಬಟ್ ಯಾರಿಗೊಬ್ರು ಇದ್ದೇ ಇರುತ್ತಲ್ಲ. ಸೊ ನೀವು ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಾ? ಇಲ್ಲೂ ಅದೇ ಸಿಚುವೇಶನ್ ಇದೆ. ಓಕೆ, ಇನ್ನು ಹಬ್ಬ ಹರಿದಿನಗಳೆಲ್ಲ ಯಾವಾಗ ನಾರ್ಮಲ್ ಆಗಿ ನಡೀತಾ ಇದೆಯಾ ಅಥವಾ ನಡಿಬಾರ್ದು ಅನ್ನುವಂತಹ ಏನಾದರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಹಾಕಿದಾರಾ? ಹಾಕಿದಿಲ್ಲ. ಈಗ ನೋಡಿ, Jan 24 ಇಟ್ಕೊಂಡು February 5 ವರೆಗೂ ಇಲ್ಲಿ ಚೈನೀಸ್ ನ್ಯೂ ಇಯರ್ ಹಾಲಿಡೇ ಡಿಕ್ಲೇರ್ ಮಾಡಿದ್ದಾರೆ. ಎಲ್ಲರೂ ಜನ, ನಮ್ಮ ಕೊಲೀಗ್ಸ್ ಆಯ್ತು, ನಮ್ಮ ಆಫೀಸ್ ಏರ್ ಟಿಕೆಟ್ ಬುಕ್ ಮಾಡೋದು, ಕೆಲವು ಜನ ಆಲ್ರೆಡಿ ಬುಕ್ ಮಾಡಿಬಿಡ್ತಾರೆ, ಕೆಲವು ಜನ ಅಡ್ವಾನ್ಸ್ ಆಗಿ ಆನ್ಯುವಲ್ ಅದೆಲ್ಲ ಹಬ್ಬದ ತಯಾರಿ ಬಗ್ಗೆ ನಾವು ಮಾಸ್ಕ್ ತಗೋಬೇಕು, ಆಮೇಲೆ ತಗೋಬೇಕು, ಆ ಥರದ್ದು ಏನಿಲ್ಲ ಇಲ್ಲಿ. ಓಕೆ, ಇನ್ನು ಸಾಕಷ್ಟು ಜನ ಇದು HMP ವೈರಸ್ ಅಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇದರ ಪರಿಣಾಮ ಇನ್ನಷ್ಟು ತೀವ್ರವಾಗಬಹುದು. ಈ ಕುರಿತು ಏನು ಹೇಳ್ತೀರಾ? ಪಡೋದೇನು ಬೇಕಾಗಿಲ್ಲ. ಅದಕ್ಕೋಸ್ಕರ ಸ್ಪೆಸಿಫಿಕಲಿ ನಾನು ನನ್ನ ಯೂಟ್ಯೂಬ್ ಚಾನಲ್ ನಾನು ವಿಡಿಯೋದೆಲ್ಲ ರಿಲೀಸ್ ಮಾಡಿದ್ದೀನಿ. ನಾನು ಈ ಜನರಿಗೆಲ್ಲ ಓಕೆ, ಇನ್ನು ನಮ್ಮ ಭಾರತದವರು ಕೂಡ ಕೊರೋನಾ ಬಂದಂತೆ HMP ವೈರಸ್ ಕೂಡ ಬರುತ್ತೆ ಅಂತ ಹೇಳಿ ಆತಂಕದಲ್ಲಿದ್ದಾರೆ. ಹಾಗಾಗಿ ಈ ಕುರಿತು ಏನು ಹೇಳ್ತೀರಾ ನಮ್ಮ ಭಾರತೀಯರಿಗೆ? ಭಾರತೀಯ ಏನಂದ್ರೆ
ನೀವು ಆತಂಕ ಪಡೋದು ಭಯ ಪಡೋದು ಏನು ಬೇಕಾಗಿಲ್ಲ. ನನಗೆ ಇದಕ್ಕೋಸ್ಕರ ಸ್ಪೆಷಲ್ ನಾನು ಎಮರ್ಜೆನ್ಸಿ ವಾರ್ಡ್ಗೆಲ್ಲ ಹೋಗ್ಬಿಟ್ಟು ನಾನು ಲೈವ್ ವಿಡಿಯೋ ತೋರಿಸಿದ್ದೀನಿ. ನನ್ನ ಚಾನಲ್ ಹೋಗಿ ನೋಡಿ, ಯೂಟ್ಯೂಬ್ ಚಾನಲ್ ನೋಡಿ. ಸೊ ನೀವೇನು ಹೆದರೋದು ಬೇಕಾಗಲ್ಲ. ಇದು ಒಂದು ಕಾಮನ್ ಕೋಲ್ಡ್, ಕಾಮನ್ ಇದು ಅಷ್ಟೇ. ಇದಕ್ಕೆ ಸುಮ್ಮನೆ ನಾವು ಅದು ಮೀಡಿಯಾದವ್ರು ಅದು ಏನಕ್ಕೆ ನೀವು ಆ ಥರ ನೀವು ಹೆದರ್ಸ್ತೀರಾ ಅನ್ನೋದು ನಾನು ನಿಮಗೆ ಕ್ವಶನ್ ಕೇಳ್ಬೇಕು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.